ಗುಡ್ ಈವ್ನಿಂಗ್ ಪ್ರತಿಯೊಬ್ಬರಿಗೂ. ಇವತ್ತು ನಾನು ನಿಮಗೆ KVSನಲ್ಲಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಭಾಳ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಫೀಸ್ ಸ್ಟ್ರಕ್ಚರ್ ಹೆಂಗಿರುತ್ತೆ KVSನಲ್ಲಿ ಅಂತ. ಫಸ್ಟ್ ನಾನು ಹೇಳಬೇಕಂದ್ರೆ KVSನಲ್ಲಿ ಫೀಸ್ನ ನಾವು 3 ತಿಂಗಳಿಗೆ ಒಂದು ಸತಿ ಕಟ್ಟಿಸ್ಕೊತೀವಿ, ಕ್ವಾರ್ಟರ್ಲಿ ಫೀಸ್ ಅಂತೀವಿ. ನಾನು ಕ್ಲಾಸ್ ವೈಸ್ ನಿಮಗೆ ಕ್ವಾರ್ಟರ್ಲಿ ಫೀಸ್ ಏನಿದೆ ಅಂತ ಹೇಳ್ಕೊಂತ ಹೋಗ್ತೀನಿ. ಫಸ್ಟ್ ಬಾಲ್ವಾಟಿಕದಿಂದ ಕ್ಲಾಸ್ 2ಗೆ ನಿಮಗೆ 1500 ರೂಪಾಯಿ ಫೀಸ್ ಇರುತ್ತೆ, 1500 ರೂಪೀಸ್ ಫೀಸ್ ಇರುತ್ತೆ. ಕ್ಲಾಸ್ 3ಇಂದ ಕ್ಲಾಸ್ 8ಗೆ ನಿಮಗೆ 1800 ರೂಪಾಯಿ ಫೀಸ್ ಇರುತ್ತೆ, 1800 ರೂಪಾಯಿ ಫೀಸ್ ಇರುತ್ತೆ. ಆಮೇಲೆ ಕ್ಲಾಸ್ 9 ಮತ್ತು ಕ್ಲಾಸ್ 10ನಲ್ಲಿ ಬಾಯ್ಸಿಗೆ ನಿಮಗೆ 2400 ರೂಪಾಯಿ ಫೀಸ್ ಇರುತ್ತೆ, ಗರ್ಲ್ಸಿಗೆ 1800 ರೂಪಾಯಿ ಇರುತ್ತೆ. ಕ್ಲಾಸ್ 11th ಮತ್ತು 12ನಲ್ಲಿ ಕಾಮರ್ಸ್ ಮತ್ತು ಹ್ಯುಮ್ಯಾನಿಟೀಸ್ ಸ್ಟ್ರೀಮ್ನವ್ರಿಗೆ ಟೋಟಲ್ 2700 ಫೀಸ್ ಇರುತ್ತೆ ಬಾಯ್ಸಿಗೆ. ಗರ್ಲ್ಸಿಗಾದರೆ 1800 ಇರುತ್ತೆ. ಮತ್ತು ಸೈನ್ಸ್ ಸ್ಟ್ರೀಮ್ನಲ್ಲಿಗೆ ಬಾಯ್ಸಿಗೆ 3000 ಇರುತ್ತೆ, ಗರ್ಲ್ಸಿಗೆ 1800 ಇರುತ್ತೆ. ಇದು ಫೀಸ್ ಸ್ಟ್ರಕ್ಚರ್. ಅದು ಬಿಟ್ಟರೆ ಕಂಪ್ಯೂಟರ್ ಸೈನ್ಸ್ ಸೆಲೆಕ್ಟ್ ಮಾಡ್ಬೋದು ಆಪ್ಷನಲ್ ಸಬ್ಜೆಕ್ಟಾಗಿ. ಆಪ್ಷನಲ್ ಸಬ್ಜೆಕ್ಟ್ ಕ್ಲಾಸ್ 11th ಮತ್ತು 12ನಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ 150 ರೂಪೀಸ್ ಹೆಚ್ಚಿಗೆ ಆಗುತ್ತೆ. ಅಂದರೆ ಕ್ವಾರ್ಟರ್ಲಿ ನೀವು 3150 ರೂಪೀಸ್ ಕಟ್ಟಬೇಕಾಗುತ್ತೆ. ಗರ್ಲ್ಸಿಗಾದರೆ 1950 ರೂಪೀಸ್ ಕಟ್ಟಬೇಕಾಗುತ್ತೆ. ಮತ್ತು ಕೆಲವೊಂದು ರಿಲ್ಯಾಕ್ಸೇಷನ್ಸ್ ಇದ್ದಾವೆ. ಏನಿದ್ದಾವೆ ಅಂದರೆ ಸಿಂಗಲ್ ಗರ್ಲ್ ಚೈಲ್ಡ್ ಆಗಿದ್ದರೆ, ಅಂದರೆ ಅವ್ರು ಒಬ್ಬಳೇ ಮಗಳಾಗಿರಬೇಕು, ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇರಬಾರ್ದು, ಒಬ್ಬಳೇ ಸಿಂಗಲ್ ಗರ್ಲ್ ಚೈಲ್ಡ್ ಆಗಿದ್ದರೆ ಮಾತ್ರ ಅವರಿಗೆ ಫಸ್ಟು 5th ತನಕ 1500 ರೂಪಾಯಿ ಕ್ವಾರ್ಟರ್ಲಿ ಫೀಸ್ ಇರುತ್ತೆ. ಅದಾದಮೇಲೆ 6th-ಇಂದ 12th ತನಕ ಯಾವುದೇ ಫೀಸ್ ಇರೋದಿಲ್ಲ ಸಿಂಗಲ್ ಗರ್ಲ್ ಚೈಲ್ಡ್ಗೆ. ಬಟ್ ಅವ್ರು ಪ್ರತಿ ವರ್ಷವೂ ಅಫಿಡವಿಟ್ ಕೊಡಬೇಕು ಸಿಂಗಲ್ ಗರ್ಲ್. ಓಕೆ, ಇನ್ನೊಂದೆರಡು ಫೀಸ್ ರಿಲ್ಯಾಕ್ಸೇಷನ್ಸ್ ಇದ್ದಾವೆ. ಯಾವಪ್ಪ ಅಂದರೆ RT ಸೆಲೆಕ್ಟ್ ಆದರೆ, RT ಅಂದರೆ ರೈಟ್ ಟು ಎಜುಕೇಷನ್ ಮೂಲಕ ಸೆಲೆಕ್ಟ್ ಆಗಿದ್ದರೆ ಸ್ಟೂಡೆಂಟ್ಸು, ಅವರಿಗೆ ಫಸ್ಟು 8th ತನಕ ಯಾವುದೇ ಫೀಸ್ ಇರೋದಿಲ್ಲ. 8th ಆದಮೇಲೆ 9th-ಇಂದ 12th ತನಕ ರೆಗ್ಯುಲರ್ ಫೀಸ್ ಕಟ್ಟಬೇಕು. ಅದು ಬಿಟ್ಟರೆ SC ST OBC NCL ಅಂದರೆ OBC ನಾನ್ ಕ್ರೀಮಿ ಲೇಯರ್ನಲ್ಲಿದ್ದವ್ರಿಗೆ ಅವರಿಗೆ 2 ರಿಲ್ಯಾಕ್ಸೇಷನ್ ಇರುತ್ತೆ. ಎಲ್ಲ ಫೀಸ್ನಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. ಏನಪ್ಪ ಅಂದರೆ ಟ್ಯೂಷನ್ ಫೀಸ್ ಕಟ್ಟಂಗಿಲ್ಲ ಮತ್ತು ಕಂಪ್ಯೂಟರ್ ಫೀಸ್ ಕಟ್ಟಂಗಿಲ್ಲ. ಅಂದರೆ ಕಂಪ್ಯೂಟರ್ ಫೀಸ್ ಅಂದರೆ ನಿಮಗೆ 150 ರೂಪೀಸು ಮತ್ತು ಟ್ಯೂಷನ್ ಫೀಸ್ ಅಂದರೆ 400 ರೂಪೀಸ್ ಪರ್ ಮಂತ್ ಏನಿರುತ್ತಲ್ಲ ಅದು ಕಟ್ಟಂಗಿಲ್ಲ. ಅದು ಬಿಟ್ಟರೆ ಇನ್ನುಳಿದೆಲ್ಲ ಫೀಸ್ನು ಕಟ್ಟಬೇಕು ಅವರು. ಅದೇ ಥರನೇ ಫಿಸಿಕಲಿ ಡಿಸೇಬಲ್ಡು ಮತ್ತು ಎಕಾನಮಿಕಲಿ ವೀಕರ್ ಸೆಕ್ಷನ್ BPL ಏನಿರುತ್ತಲ್ಲ ಅವ್ರಿಗೂ ಸೇಮ್ ಇದೇ ಥರನೇ ಇರುತ್ತೆ. ಕಂಪ್ಯೂಟರ್ ಫೀಸು ಮತ್ತು ಟ್ಯೂಷನ್ ಫೀಸ್ ಕಟ್ಟಂಗಿಲ್ಲ, ಇನ್ನುಳಿದೆಲ್ಲ ಫೀಸ್ನು ಥ್ಯಾಂಕ್ ಯು ಸರ್. ಹೋಪ್ ನಿಮಗೆಲ್ಲ ಡೀಟೇಲ್ಸ್ ಸಿಗ್ತಾ ಅಂತ ಇನ್ಫಾರ್ಮೇಷನ್ ಫೀಸ್ ಬಗ್ಗೆ. ಆ್ಯಂಡ್ ನನಗೊಂದು ಹೇಳ್ಬೇಕನ್ನಿಸ್ತು, KV ಕ್ವಾರ್ಟರ್ಲಿ ಫೀಸ್ ಅಂತಾರಲ್ಲ 3 ತಿಂಗಳಿಗೆ ಒಮ್ಮೆ ಕಟ್ಟೋದು. ಸೊ 1 ವರ್ಷಕ್ಕೆ ಹಂಗೆ 4 ಸಲ ಕಟ್ಟೋದು ಬರ್ತೈತಿ, 12 ತಿಂಗಳ. ಸೊ ಡಿವೈಡ್ ಮಾಡಿರಿ, 3 ತಿಂಗಳ ಅಂತ. ಸೊ 4 ಸಲ ಹಂಗೆ ಕಟ್ಟಕ್ಕೆ ಬರ್ತೈತಿ. ಭಾಳ ರಿಕ್ವೆಸ್ಟ್ ಇತ್ತು ಈ ಫೀಸಿಂದು ಒಂದು ವಿಡಿಯೋ ಮಾಡಿರಿ ಅಂತ. ಹೋಪ್ ಯು ಆಲ್ ಲೈಕ್ ಇಟ್. ಆ್ಯಂಡ್ ಥ್ಯಾಂಕ್ಸ್, ಅದು ಅಡ್ಮಿಷನ್ ವಿಡಿಯೋಗೆ ಭಾಳ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಅ ಲಾಟ್. ಆ್ಯಕ್ಚುಲಿ ಸರ್ ಬೇರೆ ಊರಿಂದ ಸೆಲ್ಫ್ ವಿಡಿಯೋ ಮಾಡಿ ಕಳ್ಸಾರ, ಭಾಳ ರಿಕ್ವೆಸ್ಟ್ ಇದ್ದಿದ್ದಕ್ಕೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಹಿಮ್ ಆಲ್ಸೋ. ಆ್ಯಂಡ್ ನಿಮಗೂ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ಸ್ ಎ ಲಾಟ್. ಮತ್ತೇನಾರು ಬೇಕಂದ್ರೆ ಕಮೆಂಟ್ ಮಾಡಿರಿ KV ಡೀಟೇಲ್ಸ್ ಬಗ್ಗೆ ಹೇಳ್ತೇವಂತ. ವಿ ಲವ್ ಟು ಹೆಲ್ಪ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಆಲ್. ಸಿ ಯು ಅಗೇನ್ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.